ಎಸ್ ಇರಾನ್ ಡ್ರೋನ್ ಉತ್ಪಾದನಾ ಘಟಕದ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಫೋಟೋ ಬಿಡುಗಡೆ ಮಾಡಿ ದಾಳಿಯ ಬಗ್ಗೆ ಈಗ ಅಮೆರಿಕ ಖಚಿತಪಡಿಸಿದೆ. ಡ್ರೋನ್ ಉತ್ಪಾದನಾ ಘಟಕ ಧ್ವಂಸದ ಫೋಟೋ ಈಗ ಅವರು ಬಿಡುಗಡೆ ಮಾಡಿದ್ದಾರೆ. ಮಾರ್ಚ್ 3ರಂದು ದಾಳಿಗೂ ಮುನ್ನ ಘಟಕ ಹೇಗಿತ್ತು, ಮಾರ್ಚ್ 12ರಂದು ದಾಳಿ ಬಳಿಕ ಈಗ ಹೇಗಾಗಿದೆ ಅನ್ನುವಂಥ ಎರಡೂ ಚಿತ್ರಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಎಸ್ ಮಧ್ಯಪ್ರಾಚ್ಯದಲ್ಲಿ ಏನು ನಡೀತಾ ಇದೆ ಯುದ್ಧ, ಇದರ ಒಂದು ಉದ್ವಿಗ್ನತೆಯ ನಡುವೆ ಮಹತ್ವದ ಬೆಳವಣಿಗೆ ಹೊರಬಿದ್ದಿರತಕ್ಕಂಥದ್ದು. ಅಮೆರಿಕ ಸೇನೆ ಇರಾನ್ನ ಪ್ರಮುಖ ಡ್ರೋನ್ ಉತ್ಪಾದನಾ ಘಟಕದ ಮೇಲೆ ನಡೆಸಿರ್ತಕ್ಕಂಥ ಒಂದು ದಾಳಿಯ ನೀವು ಏನು ಎರಡು ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಮೊದಲು ಹಾಗಿತ್ತು, ದಾಳಿಯ ನಂತರ ಹೀಗಾಗಿದೆ. ಎರಡೂ ಫೋಟೋ ಕೂಡ ಬಿಡುಗಡೆ ಆಗಿದೆ. ಅಮೆರಿಕ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಚಿತ್ರಗಳು ಏನು ನೀವು ನೋಡ್ತಾ ಇದ್ದೀರಿ, ಈ ಚಿತ್ರಗಳಲ್ಲಿ ದಾಳಿ ನಡೀತಕ್ಕಂಥ ಮೊದಲು ಹಾಗೂ ದಾಳಿ ನಡೆದ ನಂತರದ ಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಮಾರ್ಚ್ 3ರಂದು ತೆಗೆದಂಥ ಉಪಗ್ರಹ ಚಿತ್ರದಲ್ಲಿ ಡ್ರೋನ್ ಉತ್ಪಾದನಾ ಘಟಕ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಂತೆ ಕಾಣ್ತಾ ಇದೆ. ನೋಡಿ, ಲೆಫ್ಟ್ ಸೈಡ್ ಫೋಟೋದಲ್ಲಿ ಅದು ಕಾಣುತ್ತೆ. ಇನ್ನು ಮಾರ್ಚ್ 12ರಂದು ನಡೆದಿರತಕ್ಕಂಥ ಒಂದು ನಿಖರ ದಾಳಿಯ ಬಳಿಕ ಅದೇ ಪ್ರದೇಶ ಹೇಗಾಗಿದೆ ಅನ್ನೋದು ರೈಟ್ ಕ್ಯಾಮ್ರಾದಲ್ಲಿ ತೆಗೆದಂಥ ದೃಶ್ಯ, ಅದನ್ನು ನೀವು ನೋಡ್ತಾ ಇದ್ದೀರಿ. ಭಾರೀ ಹಾನಿಗೊಳಗಾದಂಥ ದೃಶ್ಯಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೋಡಿ. ಈ ದಾಳಿ ಇರಾನ್ನ ಎಸ್ಫಹಾನ್ ಕೊಮೇನಿ ಶಹರ್ ಪ್ರದೇಶದಲ್ಲಿರುವ ಡ್ರೋನ್ ಉತ್ಪಾದನಾ ಘಟಕದ ಮೇಲೆ ನಡೆದಿತ್ತು. ಈ ಘಟಕದಲ್ಲಿ ಪ್ರದೇಶದಾದ್ಯಂತ ಬಳಕೆಯಾಗ್ತಕ್ಕಂಥ ಶಹೀದ್ ಏಕಮುಖ ದಾಳಿ ಡ್ರೋನ್ಗಳು ತಯಾರಾಗ್ತಿದ್ವು ಅನ್ನುವಂಥ ಒಂದು ಮಾಹಿತಿ ಬಹಿರಂಗ ಆಗಿದೆ. ಅಮೆರಿಕ ಪಡೆಗಳ ಪ್ರಕಾರ ಈ ಘಟಕವನ್ನು ನಿಖರ ಯುದ್ಧ ಸಾಮಗ್ರಿಗಳ ಸಹಾಯದಿಂದ ಗುರಿಯಾಗಿಸಿ ದಾಳಿಯನ್ನು ನಡೆಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರ್ಯಾಚರಣೆ ಅಮೆರಿಕ ನಡೆಸ್ತಿರ್ತಕ್ಕಂಥ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂಥ ಸೈನಿಕ ಕಾರ್ಯಾಚರಣೆಯ ಒಂದು ಭಾಗವಾಗಿದೆ. ಈ ಆಪರೇಷನ್ ಮೂಲಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಮೂಲಸೌಕರ್ಯಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಉದ್ದೇಶ ಹೊಂದಿದ್ದೇವೆ ಅಂತ ಅಮೆರಿಕ ಸೇನೆ ಈಗಾಗಲೇ ಹೇಳಿದೆ. US ಪಡೆ ಬಿಡುಗಡೆ ಮಾಡಿರ್ತಕ್ಕಂಥ ಏನು ಉಪಗ್ರಹ ದೃಶ್ಯಾವಳಿಗಳು ದಾಳಿಯ ಪರಿಣಾಮವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದನ್ನು ನೀವು ನೋಡಬಹುದು. ದಾಳಿ ನಡೆಯತಕ್ಕಂಥ ಮೊದಲು ಭದ್ರವಾಗಿದ್ದ ಕಟ್ಟಡಗಳು ಏನಿದ್ದಾವೋ ದಾಳಿಯ ನಂತರ ಭಾರೀ ಮಟ್ಟದಲ್ಲಿ ಅದು ಧ್ವಂಸ ಆಗಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಬೆಳವಣಿಗೆ ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಅಂತಾರಾಷ್ಟ್ರೀಯ ವಲಯದಿಂದ ಒಂದು ಚರ್ಚೆಗಳು ಶುರುವಾಗಿದೆ.